ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಗಿಲ್ವಾ ನೆಮ್ಮದಿ. ಹಾಸಿಗೆ ದಿಂಬು ಸಿಕ್ಕಿದ್ರೂ ನಿದ್ರೆ ಮಾಡದೆ ದರ್ಶನ್ ನರಳಾಟವನ್ನು ನಡೆಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಗಿಲ್ವಾ ನೆಮ್ಮದಿ. ಇದ್ರೆ ನೆಮ್ಮದಿಯಾಗಿರ್ಬೇಕೆಂದ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ನೆಮ್ಮದಿನೇ ಇಲ್ವಾ? ಹಾಗಾದ್ರೆ ಹಾಸಿಗೆ ದಿಂಬು ಸಿಕ್ಕಿದ್ರೂ ಕೂಡ ದರ್ಶನ್ ನಿದ್ರೆ ಮಾಡದೆ ಜೈಲಲ್ಲಿ ಒದ್ದಾಡ್ತಾ ಇದ್ದಾರೆ. ಒಂದು ಕಡೆ ಸೊಳ್ಳೆ ಕಾಟ, ಮತ್ತೊಂದು ಕಡೆ ಬೇರೆ ಕೈದಿಗಳ ಕಿರಿಕ್ ಜೋರಾಗಿದೆ. ಬ್ಯಾರಕ್ನಲ್ಲಿ ವಾಕಿಂಗ್ ಮಾಡುವಾಗ ಇತರೆ ಕೈದಿಗಳು ಕೂಗಾಡತೊಡಗಿದ್ದಾರಂತೆ. ಹೀಗಾಗಿ ಹಿಂಸೆಗೊಳಗಾದಂತಹ ದರ್ಶನ್ ನೆಮ್ಮದಿನೇ ಇಲ್ವಾ? ಹಾಗಾದ್ರೆ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಅನ್ನೋ ಪ್ರಶ್ನೆ ಮೂಡಿರುವಂಥದ್ದು. ಬ್ಯಾರಕ್ನಲ್ಲಿ ವಾಕಿಂಗ್ ಮಾಡುವಾಗ ಇತರೆ ಕೈದಿಗಳ ಕೂಗಾಟವೂ ಜೋರಾಗಿದೆ. ಜೈಲಿನಲ್ಲಿ ಫ್ಯಾನ್ಸ್ ಕಣ್ ತಪ್ಪಿಸಿ ವಾಕಿಂಗ್ ಮಾಡುವ ಪರಿಸ್ಥಿತಿ. ಜೈಲಾಧಿಕಾರಿಗಳ ಬಳಿ ಸೊಳ್ಳೆ ಬತ್ತಿ ಕೊಡಿ ಎಂದು ದಚ್ಚು ಕೇಳಿದ್ದಾರಂತೆ. ದರ್ಶನ್ ಇರುವ ಬ್ಯಾರಕ್ನಲ್ಲಿರುವ 50 ವಿಚಾರಣಾಧೀನ ಕೈದಿಗಳು. ಕ್ವಾರಂಟೈನ್ ಜೈಲಿನ ಬ್ಯಾರಕ್ನಲ್ಲಿ ದರ್ಶನ್ಗೆ ನರಕ ದರ್ಶನವಾಗಿದೆ. ಈಗ ಬನ್ನಿ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಅಂಬರೀಶ್. ಈಗಾಗಲೇ ದರ್ಶನ್ ಹಾಸಿಗೆ ದಿಂಬಿಗಾಗಿ ಪರಪ್ಪನ ಅಗ್ರಹಾರದಲ್ಲಿ ಒದ್ದಾಡ್ತಾ ಇದ್ರು. ಈಗಾಗಲೇ ಹಾಸಿಗೆ ದಿಂಬು ಕೂಡ ಸಿಕ್ಕಿದೆ. ಆದರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿಲ್ವಂತೆ ದರ್ಶನ್. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ ಒಂದು? ಹೌದು ಕಾರ್ತಿಕ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಕೋರ್ಟಿನಲ್ಲಿ ಏನು ಹಾಸಿಗೆ ದಿಂಬು ಮತ್ತೆ ಒಂದು ಸೌಲಭ್ಯಗಳು ಏನು ಕೊಡ್ಬೇಕು ಅಂತೇಳಿ ಏನು ಆದೇಶ ಆಗಿತ್ತು. ಇದಾದ್ರೂ ಕೂಡ ದರ್ಶನ್ಗೆ ಇಲ್ಲಿ ನೆಮ್ಮದಿ ಇಲ್ಲದಂತೆ ಆಗಿರುವಂತದ್ದು. ಇಲ್ಲಿ ಏನಂತಂದ್ರೆ ದರ್ಶನ್ಗೆ ಹಾಸಿಗೆ ದಿಂಬು ನೀಡಿದ್ರು ಸಹ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಇರುವಂತದ್ದು. ಜೈಲಾಧಿಕಾರಿಗಳ ಬಳಿ ಸೊಳ್ಳೆ ಬತ್ತಿಯನ್ನ ನೀಡಿ ಎನ್ನುವಂತಹ ಮನವಿಯನ್ನ ದರ್ಶನ್ ಅವರು ಮಾಡಿರುವಂತದ್ದು. ಜೊತೆಗೆ ಏನಂತಂದ್ರೆ ಬೆಳಗ್ಗೆ ಮತ್ತೆ ಸಂಜೆ ಇಂತಿಷ್ಟು ಸಮಯ ಅಂತೇಳಿ ದರ್ಶನ್ಗೆ ಆ ಬ್ಯಾರಕ್ ನಲ್ಲಿ ವಾಕಿಂಗ್ ಮಾಡಲು ಸಹ ಏನು ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಆದ್ರೆ ಇಲ್ಲಿ ಏನಂದ್ರೆ ಒಂದು ಬ್ಯಾರಕ್ ನಲ್ಲಿ ಒಂದು 50 ಜನಕ್ಕೂ ಹೆಚ್ಚು ಏನು ವಿಚಾರಣಾಧೀನ ಕೈದಿಗಳಿರ್ತಾರೆ. ಆ ದರ್ಶನ್ ಇರುವಂತಹ ಸೆಲ್ ನಲ್ಲಿ ಒಂದು 5 ಜನ ಇರುವಂತದ್ದು. ಇಲ್ಲಿ ಬ್ಯಾರಕ್ ನಲ್ಲಿ ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಅಭಿಮಾನಿಗಳಾಗಿರ್ಬೋದು, ಅಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳಾಗಿರ್ಬೋದು, ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದಾಗಿ ಅವರಿಗೆ ಒಂದು ಕಂಟಕವಾಗಿ ಪರಿಣಮಿಸಿರುವಂತದ್ದು. ದರ್ಶನ್ ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಕೂಗಾಡುವಂಥದ್ದು, ಕಿರ್ಚಾಡುವಂಥದ್ದು, ಈ ಒಂದು ಘಟನೆಗಳು ನಡೀತಾ ಇರುವಂತದ್ದು. ಇದರಿಂದಾಗಿ ಅಲ್ಲಿನ ಜೈಲಿನ ವಾತಾವರಣವು ಸಹ ಸಾಕಷ್ಟು ಅಲ್ಲಿ ಜೈಲಿನಾಧಿಕಾರಿಗಳಾಗಿರ್ಬೋದು ಮತ್ತೆ ಸಿಬ್ಬಂದಿಗಳಿಗಾಗಿ ಸಾಕಷ್ಟು ಒಂದು ರೀತಿಯಾಗಿ ಗೊಂದಲದ ಒಂದು ವಾತಾವರಣವಾಗಿರುವಂತದ್ದು. ಈಗ ಏನಂತಂದ್ರೆ ಕೋರ್ಟ್ ಆದೇಶವನ್ನ ಮಾಡಿದೆ. ದರ್ಶನ್ ಅವರಿಗೆ ಒಂದು ಸವಲತ್ತುಗಳನ್ನ ಕೊಡಬೇಕು, ಕನಿಷ್ಠ ಸವಲತ್ತುಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ದರ್ಶನ್ ಅವರಿಗೆ ಈಗ ದಿಂಬು ಹಾಸಿಗೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಸೊಳ್ಳೆಗಳ ಕಾಟ, ಇಲ್ಲಿ ಸೊಳ್ಳೆ ಬತ್ತಿಯನ್ನ ಕೊಡ್ಬೇಕಾ ಬಿಡ್ಬೇಕಾ ಅನ್ನುವಂಥದ್ದು ಅದು ಒಂದು ಈಗ ಒಂದು ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಇಲ್ಲಿ ವಾಕಿಂಗ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಯಾವ ರೀತಿಯಾಗಿ ಅವರನ್ನ ಏನು ಅಭಿಮಾನಿಗಳಾಗಿರ್ಬೋದು, ಜೊತೆಗೆ ಅಲ್ಲಿರುವಂತಹ ವಿಚಾರಣೆಯ ಕೈದಿಗಳಾಗೇನಿದ್ದಾರೆ ಇವರಿಗೆ ಅಲ್ಲಿ ಕೂಗಾಡುವಂಥದ್ದು, ಕಿರ್ಚಾಡುವಂಥದ್ದು, ಇಲ್ಲಿ ಒಂದು ರೀತಿಯಾಗಿ ಅದು ಒಂದು ಭದ್ರತೆಗೂ ಸಹ ಸಾಕಷ್ಟು ಒಂದು ತೊಡಕಾಗ್ತಾ ಇರುವಂತದ್ದು. ದರ್ಶನ್ ಒಂದು ಸೆಲೆಬ್ರಿಟಿ ಆಗಿರೋದ್ರಿಗೆ ಅವರ ಒಂದು ಭದ್ರತೆಯನ್ನು ಕೊಡುವಂಥದ್ದು ಸಹ ಜೈಲಿನ ಅಧಿಕಾರಿಗಳಿಗೆ ಜೊತೆಗೆ ಆ ಒಂದು ಸಿಬ್ಬಂದಿಗಳಿಗೆ ಸಾಕಷ್ಟು ಒಂದು ಇದಾಗಿರೋ ಭದ್ರತೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಇಲ್ಲಿ ಆ ಒಂದು ಭದ್ರತೆ ಲೋಪ ಆಗ್ತದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಯೋಚನೆ ಮಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಕೋರ್ಟ್ ನಲ್ಲಿ ಇಷ್ಟೆಲ್ಲ ಒಂದು ಇದಾದ್ರೂ ಕೂಡ ದರ್ಶನ್ಗೆ ಆ ಸವಲತ್ತುಗಳು ಸಿಕ್ಕರೂ ಕೂಡ ದರ್ಶನ್ ಪಡೆದುಕೊಳ್ಳುವಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಇದಾಗಿರುವಂತದ್ದು ಕಾರ್ತಿಕ್. ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಅಂಬರೀಶ್.